ಸರ್, ನಾವು 17 ವರ್ಷದಿಂದ ಕಾರ್ಮಿಕರಾಗಿ ಅಂದರೆ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇದ್ದೀವಿ. ನಾವು ಯಾವುದೇ ಕೆಲಸವನ್ನು ಬಿಟ್ಟಿಲ್ಲ, ಎಲ್ಲ ಸೇವೆಯನ್ನು ಮಾಡ್ತಿದ್ದೀವಿ. ಅಂದರೆ ಕೈಕಾಲು ಸರಿ ಇರೋರು, ನಾರ್ಮಲ್ ಜನರು ಏನು ಡಿಪೆಂಡೆಂಟ್ ಇಲ್ಲದೆ ಇರೋರು ಮಾಡ್ತಾರಲ್ಲ, ಆ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ದುರ್ಬಲ ವರ್ಗ ಅಂದರೆ ನಮ್ಮ ಸರ್ಕಾರದವ್ರು ಹೇಳ್ತಾರೆ ಬಡವರ ಇದು ದೀನದಲಿತರ ಸರ್ಕಾರ ಅಂತ. ಸಮಾಜದಲ್ಲಿ ಯಾರಾದರೂ ದೀನದಲಿತರು ಅಂತ ಇದ್ದಾರೆ ಅಂದರೆ ದುಡ್ಡು ಇಲ್ಲದೆ ಇರೋರಲ್ಲ, ಅವ್ರ ಕೆಲಸನ ಅವ್ರು ಮಾಡ್ಕೊಳ್ಳದೆ ಇರೋರು ದೀನದಲಿತರು ಸರ್. ನಾವು ಆಸರೆಗೋಸ್ಕರ ಕಾಯ್ತಾ ಇರ್ತೀವಿ. ಇವತ್ತು ನಾವು ನಿನ್ನೆ ಮತ್ತು ಇವತ್ತು ನಾವು ನಡೆಯಬೇಕಾದ್ರೆ ಬೇರೆ ಬೈಕ್ಗಳು ಹೋಗಬೇಕಾದ್ರೆ ಕರ್ಕೊಂಡು ಹೋಗಬಾರ್ದ ನಮ್ಮನ್ನು ಅನಿಸ್ಬಿಡೋದು. ಆದರೆ ಸ್ವಾಭಿಮಾನ ಸರ್ ನಮ್ಮದು. ನಾವೇ ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳಿದಾಗ ನಾವು ನಡ್ಕೊಂಡು ಹೋಗಲೇಬೇಕಾಗತ್ತೆ. ಅಲ್ಲಿ ನೆರಳಲ್ಲಿ ಕೈ ಕಾಲೆಲ್ಲ ನೋಯತ್ತೆ. ರಾತ್ರಿ ಮಲಗುವಾಗ ಲೇಡೀಸ್ ಎಷ್ಟು ನರಳಿದ್ದಾರೆ ಅದು ನಮಗೆ ಗೊತ್ತು ಸರ್, ನಮಗೆಷ್ಟು ಪ್ರಾಬ್ಲಮ್ಸ್ ಇದೆ ಅಂತ. ಆದರೂ ನಾವು ನಮ್ಮ ಸೇವೆಯಲ್ಲಿ ಯಾವುದೇ ಕನ್ಸೆಷನನ್ನು ತಗೊಂಡಿಲ್ಲ. ಅಂದರೆ ನಾವು ಕೊರೋನಾ ಟೈಮಲ್ಲಿ ಪೌರ ಕಾರ್ಮಿಕರು, ಆಶಾ ಕಾರ್ಯಕರ್ತರು ಮತ್ತು ಅಂಗನವಾಡಿ ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ ಅಂತ ಎಲ್ಲರೂ ಕ್ರೆಡಿಟ್ ಕೊಟ್ಟಿದ್ದಾರೆ. ಅವರಿಗೆಲ್ಲ ವಾರಿಯರ್ಸ್ ಅಂತ ಹೇಳಿದ್ದಾರೆ. ಬಟ್ ನಾವು ಕೂಡ ಅವ್ರ ಜೊತೆಗೆ ಮನೆಗೆ ಹೋಗಿ ನಾವು ಕೂಡ ಮನೇಲಿ ಕೂತಿಲ್ಲ. ಜೀವದ ಭಯವನ್ನು ಬಿಟ್ಟು ನಾವು ಕೆಲಸ ಮಾಡಿದ್ದೇವೆ. ನಾವೆಲ್ಲೂ ಕೂಡ ಕೆಲಸದ ಕನ್ಸೆಷನ್ ಕೇಳ್ತಾ ಇಲ್ಲ ಮತ್ತು ಅನುಕಂಪ ತೋರಿಸಿ ಅಂತ ಹೇಳ್ತಾ ಇಲ್ಲ. ನಮಗೆ ಸಿಗಬೇಕಾದ ನ್ಯಾಯವನ್ನು ಕೊಡಿ, ಕನಿಷ್ಠ ವೇತನ ಸರ್ ನಾವು ಕೇಳ್ತಾ ಇರೋದು. ಎಷ್ಟೋ ಇಲಾಖೆಗಳಿಗೆ ಒಂದೊಂದು ಮೀಟಿಂಗಲ್ಲಿ ಅವ್ರು ಮಾಡಿದ್ದಾರೆ. ಬಟ್ ನಮ್ಮ ಬಗ್ಗೆ ಮಾತ್ರ ಎಷ್ಟು ಅಸಡ್ಡೆ ಅಂತ ಹೇಳಿದ್ರೆ ನಮ್ಮನ್ನು ನೋಡಿ ಅಸಹ್ಯ ಪಡ್ಕೋತಾರೋ ಏನೋ ನಮಗಂತೂ ಗೊತ್ತಿಲ್ಲ ಸರ್. ಅವ್ರ ಮನಸ್ಸಲ್ಲಿ ಏನಿದೆ ಫಸ್ಟ್ ನಮಗೆ ಎಲ್ಲರ ಕಾರ್ಯಕರ್ತರ ಮನಸ್ಸಲ್ಲಿ ಬಂದಿರೋದಿಷ್ಟೇ. ಆ್ಯಕ್ಚುಲಿ ವಿಕಲಚೇತನರ ಬಗ್ಗೆ ಅವ್ರ ಮನಸ್ಸಲ್ಲಿ ಏನಿದೆ, ಅವರು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರಲ್ಲ, ಅವರೇನು ಇದನ್ನು ಮಾಡ್ತಾರಲ್ಲ, ಮೆಮೊರಾಂಡಮ್ ಮಾಡ್ತಾರಲ್ಲ ಎಲೆಕ್ಷನ್ಗಿಂತ ಮುಂಚೆ, ಆವಾಗ ಕೊಟ್ಟಿದ್ದ ಭರವಸೆ ನಮ್ಮದು ಫಸ್ಟ್ ಗ್ಯಾರಂಟಿ ಸರ್. ಅವ್ರ 5 ಗ್ಯಾರಂಟಿಗಿಂತ ಮೊದಲೇ ಇದ್ದಿದ್ದು ನಮ್ಮ ಗ್ಯಾರಂಟಿ. ಅಂದರೆ 6th ಗ್ಯಾರಂಟಿಯಲ್ಲಿ ಫಸ್ಟ್ ಗ್ಯಾರಂಟಿ ನಮ್ದು ಆಗಬೇಕಾದಿತ್ತು. ಬಟ್ ಅವರು ಅದನ್ನು ಮರ್ತಿದ್ದಾರೆ. ನಾವೇ ಜ್ಞಾಪಿಸಿದ್ರು ಕೂಡ ನೋಡದೇ ಇರೋ ಥರ ಹೋಗ್ತಾರೆ. ಅಂದರೆ ನಾವು ಮನುಷ್ಯರೇ ಅಲ್ವಾ, ಏನೋ ಗಲೀಜಾಗಿರೋ ಪ್ರಾಣಿ ಅವರ ಕ್ಯಾಬಿನೆಟ್ ಒಳಗಡೆ ಹೋಗ್ಬಿಟ್ಟಿದೆ ಅನ್ನೋ ಥರ ಬಿಹೇವ್ ಮಾಡ್ತಾರೆ. ಯಾಕಿಂಥ ಧೋರಣೆ ಸಿದ್ದರಾಮಯ್ಯ ಸರ್? ಅರ್ಥ ಮಾಡ್ಕೊಳ್ಳಿ. ನೀವು ಮೊನ್ನೆ ನಿಮ್ಮ ಮಂಡಿ ಆಪರೇಷನ್ ಏನೋ ಒಂದು ಪ್ರಾಬ್ಲಮ್ ಆದಾಗ ನೀವು ವೀಲ್ ಚೇರಲ್ಲಿ ಬಂದ್ರಿ. ಆವಾಗಾದ್ರೂ ನಿಮಗೆ ಅನಿಸ್ಬೇಕಿತ್ತು ವಿಕಲಚೇತನರು ಹಿಂಗೆ ಕಷ್ಟಪಡ್ತಿರ್ಬೋದಲ್ಲ ಅಂತ. ತೀರಾ ಅಷ್ಟು ಮನುಷ್ಯತ್ವ ಹೋಗ್ಬಿಟ್ಟಿದ್ಯಾ ನಿಮಗೆ? ಇಷ್ಟು ಕರುಣೆ ಇಲ್ವಾ ನಿಮಗೆ? ಅಂಗವಿಕಲರಲ್ಲಿ ಹೆಣ್ಣು ಮಕ್ಳಿಗೆ ಏನೇನು ಪ್ರಾಬ್ಲಮ್ ಇರುತ್ತೆ ಅಂತ ಗೊತ್ತು ನಿಮಗೆ. ಮನುಷ್ಯರಾದರೂ ಎಲ್ಲರಿಗೂ ಅರ್ಥ ಆಗುತ್ತೆ ಸರ್. ಬಟ್ ನಿಮಗೆ ಮಾತ್ರ ಅರ್ಥ ಆಗ್ತಿಲ್ಲ. ಇಷ್ಟೊಂದು ನಿರ್ದಯ ಆಗಬೇಡಿ. ಯಾಕೆಂದರೆ ನೀವೇ ಹೇಳಿದ್ರಿ ನೀವು ಆಶೀರ್ವಾದ ಮಾಡಿ ಅಂತ. ದೇವ್ರುಗಳಿಗೆ ಶಾಪ ಹಾಕಕ್ಕೆ ಬರಲ್ವಾ? ಅಯ್ಯೋ ಅಂತ ಇವತ್ತು ನಾವು ನಡ್ಕೊಂಬಂದಾಗ ನಿನ್ನೆ ಎಲ್ಲರೂ ಅಷ್ಟೇ, ಊಟದ ವ್ಯವಸ್ಥೆ ಇರಲಿಲ್ಲ ನಮಗೆ, ಊಟ ಲೇಟ್ ಆಯಿತು, 11:30 ಆಯಿತು. ಅವ್ರ ಪಾಪ ಎಲ್ಲೋ ವ್ಯವಸ್ಥೆ ಮಾಡ್ಕೊಂಡು ಬಂದರು ನಮಗೋಸ್ಕರ ನಾವೇ. ಆವಾಗ ಏನಾಯಿತು, ಸಂಕಟ ಆಗ್ತಿತ್ತಲ್ಲ, ಅವಾಗೆಲ್ಲ ಎಲ್ಲ ಸಿದ್ದರಾಮಯ್ಯ ಸರಿಂದ ಆಗ್ತಿರೋದು ಅಂತಲೇ ನಾವು ಶಾಪ ಹಾಕ್ತಿರೋದು. ಇದೆಲ್ಲ ಶಾಪ ಬೇಕಾ ಸರ್ ನಿಮಗೆ? ಆಶೀರ್ವಾದ ಬೇಕಾ? ನೀವೇ ಡಿಸೈಡ್ ಮಾಡ್ಕೊಳ್ಳಿ ಸರ್. ನಾವಂತೂ ನಮ್ಮ ಹೋರಾಟವನ್ನು ನಿಲ್ಲಿಸೋದಿಲ್ಲ, ಯಾವುದೇ ಕಾರಣಕ್ಕೂ ನಿಲ್ಲಿಸೋದು. ನಾವು ನಮ್ಮ ಹಕ್ಕು ಕೇಳ್ತಾ ಇದ್ದೀವಿ, ನಿಮಗೇನು ದಯದಾಕ್ಷಿಣ್ಯ ಕೇಳ್ತಾ ಇಲ್ಲ, ಹಕ್ಕು ಕೇಳ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಯಶೋಧ ಎಸ್, ನವ ಕರ್ನಾಟಕ ಜಿಲ್ಲಾ ಅಧ್ಯಕ್ಷ, ಶಿವಮೊಗ್ಗ.